ಹಾನಿಂ ಹಾನಿಂ ನೈ ಸ್ವಂ ಸ್ವಂ ಚ ವೈರಂಚ ಶೋಕಂ ವಿತ್ತವಾದಂ ಪೀಡನಂಚಾಪಿ ಪಾಪಂ ವೈರಂ ಸೌಖ್ಯಂ ದ್ರವ್ಯಹಾನಿಂ ಪ್ರತುರ್ಯಾದ್ರಾಹುಃ ಪುಂಸಾಂ ಗೋಚರೇ ಕೇತುರೇವ. ಜಾತಕಾಭರಣ ಗ್ರಂಥದಲ್ಲಿ ಸ್ಪಷ್ಟವಾಗಿ ರಾಹುಕೇತುಗಳ ಸಂಚಾರದ ಪ್ರಭಾವವನ್ನು ತಿಳಿಸಿದ್ದಾರೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ರಾಹುಕೇತು ಗ್ರಹಗಳು 18 ತಿಂಗಳಿಗೊಮ್ಮೆ ಅಂದರೆ 1 ವರ್ಷಕ್ಕೊಮ್ಮೆ 1.5 ವರ್ಷಕ್ಕೆ ಒಮ್ಮೆ ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತದೆ. ಹಾಗೂ ರಾಹುಕೇತು ಗ್ರಹಗಳು ಅಪ್ರದಕ್ಷಿಣಾಕಾರವಾಗಿ ಉಲ್ಟಾ ತಿರುಗ್ತಕ್ಕಂಥದ್ದು. ಈಗ ಪ್ರಸಕ್ತ ರಾಹುಗ್ರಹ ಮೀನರಾಶಿಯಲ್ಲಿ, ಕೇತುಗ್ರಹ ಕನ್ಯಾ ರಾಶಿಯಲ್ಲಿದ್ದಾರೆ. ಮೇ 18ನೇ ತಾರೀಕು ಉಲ್ಟಾ ಸಂಚಾರ ಅಂತಂದ್ರೆ ರಾಹುಗ್ರಹ ಕುಂಭರಾಶಿಗೆ ಬರ್ತಾನೆ, ಕೇತುಗ್ರಹ ಸಿಂಹರಾಶಿಗೆ ಹೋಗಲಿದ್ದಾನೆ. ಸೊ ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿರ್ತಕ್ಕಂತಹ ಗ್ರಹಗಳು ಅಂದರೆ ರಾಹು, ಕೇತು, ಶನಿ, ಗುರು. 2.5 ವರ್ಷ ಶನಿ, ವರ್ಷಕ್ಕೊಮ್ಮೆ ಗುರು, ಆಮೇಲೆ 1.5 ವರ್ಷಕ್ಕೊಮ್ಮೆ ರಾಹುಕೇತುಗಳು. ಈ 2025 ಮೇನಲ್ಲಿ ಏನಾಗಿದೆ ಅಂತಂದ್ರೆ, ಈ 2025ನೇ ಇಸ್ವಿ ವಿಶೇಷ. ಯಾಕೆಂದ್ರೆ ಏಪ್ರಿಲ್ ಮೇನಲ್ಲಿ ಇದೆಲ್ಲ ಒಟ್ಟಿಗೆ ಒಂದೇ ಸಲ ಆಗ್ತಾ ಇದೆ. ಮೇ 14ಕ್ಕೆ ಗುರು ಸಂಚಾರ, ಏಪ್ರಿಲ್ 28, 29ಕ್ಕೆ ಶನಿ ಸಂಚಾರ ಆಯಿತು. ಈಗ ಮೇ 18ನೇ ತಾರೀಕು ರಾಹುಕೇತು ಗ್ರಹಗಳ ಸಂಚಾರ. ನಿಮ್ಮ ರಾಶಿ ಅಂದ್ರೆ ಮಕರ ರಾಶಿಯಿಂದ 2ನೇ ಮನೆಗೆ ರಾಹುಗ್ರಹ ಹಾಗೂ 8ನೇ ಮನೆಗೆ ಕೇತುಗ್ರಹನ ಸಂಚಾರ ಆಗ್ತಾ ಇದೆ. ಇದರ ಪ್ರಭಾವವೇನು, ಗೋಚಾರದಲ್ಲಿ ರಾಹುಕೇತುಗಳ ಪ್ರಭಾವವೇನು ಅನ್ನುವಂತಹ ಶ್ಲೋಕದ ಆಧಾರವನ್ನು ನೋಡಿದಾಗ, ದ್ವಿತೀಯದ ರಾಹು ನಿಮಗೆ ದಾರಿದ್ರ್ಯವನ್ನು ಕೊಟ್ಟರೆ, ಅಷ್ಟಮದ ಕೇತು ನಿಮಗೆ ಪೀಡೆಯನ್ನು ಕೊಡ್ತಾನೆ ಅನ್ನುವಂಥದ್ದು ರಾಹುಕೇತುಗಳ ಸಂಚಾರವಾದ ಶ್ಲೋಕ ಫಲವನ್ನು ಹೇಳಿದ್ದೇನೆ. ಯಾಕೆ ಅಂತಂದ್ರೆ 7.5 ಮುಗೀತು ಅಂತ ಹೇಳ್ಬಿಟ್ಟು ಒಂದು ಶುಭ ಫಲ ಅಂತ ಹೇಳ್ಬಿಟ್ಟು ನೀವು ಹೇಳಿದ್ರಿ. ಈ ಕಡೆ ಗೋಚಾರ ಫಲದಲ್ಲಿ ಏನು ಗುರುಬಲ ಮುಗಿದೋಯ್ತು ಅಂತ ನೆಗೆಟಿವ್ ಹೇಳಿದ್ರಿ. ಈಗ ಮತ್ತೆ ಪುನಃ ರಾಹುಕೇತುಗಳದ್ದು ಒಂದಿಷ್ಟು ನೆಗೆಟಿವ್ ಹೇಳ್ತಾ ಇದ್ದೀರಾ. ಬರೀ ನೆಗೆಟಿವ್ ಹೇಳ್ತೀರಾ ಅಂತ ದಯವಿಟ್ಟು ನನ್ನನ್ನು ನೀವು ದೂರೋದಕ್ಕಿಂತ ಮುಂಚೆ ನಾನು ಗ್ರಂಥಗಳಲ್ಲಿ, ಪುಸ್ತಕಗಳಲ್ಲಿ ಏನು ಹೇಳಿದೆ ಅದನ್ನೇ ನಿಮಗೆ ಶ್ಲೋಕ ಸಹಿತವಾಗಿ, ಆಧಾರ ಸಹಿತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದರ ಅರ್ಥ ಬರೀ ಸಮಸ್ಯೆಗಳಾಗ್ಬಿಡುತ್ತೆ ಅಂತಲ್ಲ, ಒಂದಿಷ್ಟು ಒಳ್ಳೆತು, ಒಂದಿಷ್ಟು ಸಮಸ್ಯೆಗಳಿರ್ತದೆ. ಶನಿ ನಿಮಗೆ 7.5 ಮುಗಿದಿದ್ರಿಂದ ಒಳ್ಳೇದು ಮಾಡಿದ್ರೆ, ಗುರು ಬಲವನ್ನ ಬಿಟ್ಟಿದ್ರಿಂದಾಗಿ ಸ್ವಲ್ಪ ನೆಗೆಟಿವ್ ಆಗ್ಬೋದು. ರಾಹು ಕೇತುಗಳು ದ್ವಿತೀಯಾಷ್ಟಮದಲ್ಲಿ ಬಂದಾಗ ಸಮಸ್ಯೆಗಳಾಗ್ಬೋದು. ಅದರ ಪ್ರಕಾರವಾಗಿ ಏನೇನು ಸಮಸ್ಯೆಗಳಾಗುತ್ತೆ, ಏನು ಪರಿಹಾರ ಅನ್ನುವಂಥದ್ದನ್ನು ಮಾತ್ರ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ಸೊ ಇದರಲ್ಲಿ ಯಾವುದೇ ಹೆದರಿಸುವ ಉದ್ದೇಶ ನನ್ನಲ್ಲಿ ಖಂಡಿತವಾಗಿ ಇಲ್ಲ. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ನನ್ನ ಶ್ರಮ ಸಾರ್ಥಕ ಮಾಡೋ ರೀತಿಯಲ್ಲಿ ನಿಮಗೂ ಇತರೆ ಮಕರ ರಾಶಿಯವರಿಗೆ ಒಂದು ಒಳ್ಳೆಯದಾಗಬೇಕು ಅನ್ನುವ ದೃಷ್ಟಿಕೋನದಿಂದ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಚಾನಲ್ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದ್ರೆ ನಮ್ಮ ಪೇಜನ್ನು ದಯವಿಟ್ಟು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ನಾನು ಆಗ್ಲೇ ಹೇಳಿದಂತೆ, ಶ್ಲೋಕವನ್ನು ಹೇಳಿದಂತೆ, ನಿಮ್ಮ ರಾಶಿಗಿಂತ 2ನೇ ರಾಶಿಗೆ ರಾಹು ಬರ್ತಾನೆ ಅಂತಂದ್ರೆ ದ್ವಿತೀಯದ ರಾಹು ದಾರಿದ್ರ್ಯವನ್ನು ಕೊಡ್ತಾನೆ, ಬಡತನವನ್ನ ಕೊಡ್ತಾನೆ ಅಂತ ಅರ್ಥ. ಯಾಕೆಂದ್ರೆ ಧನಸ್ಥಾನ ಆಗಿರುತ್ತದು. ಧನಸ್ಥಾನದಲ್ಲಿ ರಾಹು ಅಂದ್ರೆ ದುಡ್ಡಿನ ಕೊರತೆ ಉಂಟಾಗ್ಬಿಡುತ್ತೆ. ಸೊ ಮಕರ ರಾಶಿಯವರಿಗೆ ಇನ್ನು 1.5 ವರ್ಷಗಳ ಕಾಲ ರಾಹುವಿನ ಪ್ರಭಾವದಿಂದಾಗಿ ಸ್ವಲ್ಪ ದುಡ್ಡಿನ ಕೊರತೆ, ಹಣದ ಕೊರತೆ ಉಂಟಾಗಲಿದೆ ಅನ್ನುವಂಥದ್ದು ಸ್ಪಷ್ಟ. ಇನ್ನು ಅಷ್ಟಮದ ಕೇತುವಿನಿಂದ ಪೀಡೆ ಅಂತ ಹೇಳ್ತಾರೆ. ಅಂದ್ರೆ ಸ್ವಲ್ಪ ಕಷ್ಟಗಳು, ಏನು ಪೀಡೆ ಕೊಡ್ತಿರೋ, ಏನು ಸಮಸ್ಯೆ ಕೊಡ್ತೀರಾ, ಏನು ಕಷ್ಟ ಕೊಡ್ತೀರಪ್ಪ ಅಂತ ಹೇಳ್ತಾರಲ್ಲ ಆ ಥರ. ಸೊ ಒಂದ್ ಕಡೆ ದುಡ್ಡಿನ ಕಷ್ಟ, ಇನ್ನೊಂದು ಕಡೆ ದುಡ್ಡಿಲ್ದಾಗ ಎಲ್ಲ ರೀತಿಯ ಕಷ್ಟಗಳು ಒಂದರಿಂದ ಒಂದೇ ಬರುತ್ತದೆ. ನೋಡಿ, ಈ ಮಾಸ ಭವಿಷ್ಯದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಶನಿಯಿಂದಾಗೋ, ಶುಕ್ರನಿಂದಾಗೋ, ಬೇರೆ ಬೇರೆ ಕಾರಣಗಳಿಂದ ನಿಮಗೆ ನಾನು ಹಣಕಾಸಿನ ಒಳಹರಿವಿನ ಬಗ್ಗೆ ಹೇಳ್ಬೋದು. ಅದು ಬೇರೆ ಬೇರೆ ಗ್ರಹಗಳಿಂದ. ರಾಹುಕೇತುಗಳು ಏನು ಕೊಡ್ತಾರೆ ಅನ್ನೋದು ಮಾತ್ರ ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಸೊ ದ್ವಿತೀಯದ ರಾಹು ನಿಮಗೆ ಬಹಳ ಪ್ರಮುಖವಾಗಿ ಹಣದ ಕೊರತೆಯನ್ನು ಉಂಟು ಮಾಡಿಬಿಡ್ತಾನೆ. ಸೊ ಅದರಿಂದ ಫಸ್ಟ್ ನೀವೇನು ಮಾಡಬೇಕು, ದುಡ್ಡನ್ನು ಉಳಿಸ್ಲಿಕ್ಕೆ ಟ್ರೈ ಮಾಡಬೇಕು. ಹಾಗೂ ದ್ವಿತೀಯದ ರಾಹು ದುಡ್ಡು ಉಳಿಸ್ಲಿಕ್ಕೆ ಕೊಡಲ್ಲ. ಸೊ ದುಡ್ಡು ಉಳಿಸ್ಲಿಕ್ಕೆ ಕೊಡಲ್ಲ ಅಂದ್ರೆ ಏನ್ ಮಾಡಬೇಕು, SIP, ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಂಗ್ ಪ್ಲಾನ್. ಎಲ್ಲೋ ಒಂದ್ ಕಡೆ ದುಡ್ಡನ್ನ ತಿಂಗಳ ಸ್ವಲ್ಪ ಉಳಿತಾಯ ಮಾಡಬೇಕು. ಹೆದರಬೇಡಿ, ನಾನು ಯಾವುದೇ ಕಂಪನಿಯನ್ನಾಗಲಿ, ಯಾವುದೋ ಒಂದು ಇದನ್ನು ನಾನು ಪ್ಲ್ಯಾನ್ನ ನಿಮಗೆ ಈಗ ನಿಮ್ಮ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇಲ್ಲ. ನಾನು ನಿಮಗೆ ಹೇಳ್ತಾ ಇರುವಂಥದ್ದು, ದ್ವಿತೀಯದಲ್ಲಿ ರಾಹು ಬಂದಿದ್ದಾನೆ, ದುಡ್ಡು ಉಳಿಸೋದು ಬಹಳ ಕಷ್ಟ ಇನ್ಮೇಲೆ. ಆದ್ದರಿಂದ ಖರ್ಚಾಗಬೇಕು, ನಿಮ್ಮ ಕೈಯಿಂದ ಹೋಗಬೇಕು, ನಿಮ್ಮ ಅಕೌಂಟಿಂದ ಹೋಗಬೇಕು. ಓಕೆ, ಮೊದಲೇ ಆದರೆ ಪರ್ಸಿಂದ ಹೋಗ್ತಿತ್ತು, ಈಗ ಅಕೌಂಟಲ್ಲೇ ಇಟ್ಕೊಳ್ತಾರೆ. ಅದರಿಂದ ಅಕೌಂಟಿಂದ ಹೋಗಬೇಕು. ಎಲ್ಲಿ ಹೋಗಬೇಕು, ತೆಗೆದುಕೊಂಡು ಹೋಗಿ ಮತ್ತೊಂದು ಕಡೆ ಸೇವಿಂಗ್ಸ್ ಅನ್ನೋ ರೀತಿಯಲ್ಲಿ, SIP, ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಂಗ್ ಪ್ಲಾನ್ ಅನ್ನೋ ರೀತಿಯಲ್ಲಿ ಹೋಗಿ ಸೇವ್ ಆದರೆ ನಿಮ್ಮ ಕೈಯಿಂದ ಖರ್ಚಾಗಬೇಕು. ಖರ್ಚಾಯಿತು, ಎಲ್ಲೋ ಒಂದು ಕಡೆ
ಅಂದ್ರೆ ನಿಮ್ಮ ಹೆಸರಲ್ಲ ಅದು ಸೇವ್ ಆಯಿತು. ಈ ರಾಹುಕೇತುಗಳ ಸಂಚಾರ ಮುಗಿದ್ಮೇಲೆ ಅಂದ್ರೆ 18 ತಿಂಗಳ ನಂತರ, 1.5 ವರ್ಷದ ನಂತರ ಅದು ನಿಮಗೆ ಸಿಕ್ಬಿಡ್ತು ಅಂತಂದ್ರೆ ನಿಮಗೆ ಅನುಕೂಲ ಅಲ್ವೇ. ಸೊ ಆದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಮಕರ ರಾಶಿಯವರು ದುಡ್ಡನ್ನು ಉಳಿತಾಯ ಮಾಡಲಿಕ್ಕೆ ದಯವಿಟ್ಟು ಪ್ರಯತ್ನ ಮಾಡಿ. ನಿಮ್ಮ ಖರ್ಚಿಗೆ ದುಡ್ಡು ಇಲ್ದಿರೋ ರೀತಿಯಲ್ಲಿ ದುಡ್ಡುಗಳು ಖಾಲಿ ಆಗ್ತಾ ಇರ್ತದೆ. ಸೊ ಇಲ್ಲಿ ಖಾಲಿ ಆಗೋದು ಅಲ್ಲಿ ಉಳಿತಾಯ ಆಗಬೇಕು. ಆ ಥರ ನೀವೇ ಯಾವುದೋ ಒಂದು ಉತ್ತಮವಾದಂತಹ ಪ್ಲಾನ್ ನೋಡಿಕೊಂಡು ದುಡ್ಡನ್ನು, ಹಣವನ್ನು ಉಳಿತಾಯ ಮಾಡಲಿಕ್ಕೆ ದಯವಿಟ್ಟು ಪ್ರಯತ್ನ ಮಾಡಿ. ದುಡ್ಡು ಬಂದ್ಬಿಡ್ತು ಅಂತ ಸಡನ್ ಆಗಿ ಕಾರ್ ತಗೊಂಡ್ಬಿಡೋದು, ದುಡ್ಡು ಬಂದ್ಬಿಡ್ತು ಅಂತ ಏನೇನೋ ಒಂದಿಷ್ಟು ಬೇಡದೋದ ವಿಚಾರಗಳಿಗೆ ಖರ್ಚು ಮಾಡೋದು ಮಾಡಿದ್ರೆ ಅತ್ಯಂತ ಇಂಪಾರ್ಟೆಂಟ್ ಆಗಿ ಬೇಕಾದ ಟೈಮ್ನಲ್ಲಿ ದಾರಿದ್ರ್ಯ, ಕಷ್ಟ, ಏನು ದರಿದ್ರಪ್ಪ, ನಮ್ಗೆ ಏನು ದುಡ್ಡೇ ಇಲ್ವಲ್ಲಪ್ಪ ಅನ್ನುವ ರೀತಿಯಲ್ಲಿ ಚಿಂತನೆ ಮಾಡಬೇಕಾಗತ್ತೆ. ಎಲ್ಲರೂ ಒಂದು ಕಡೆ ಉಳಿತಾಯ ಮಾಡ್ಕೊಂಡ್ರೆ ಅಷ್ಟಲಿಗೆ ನಮಗೆ ಸಂಕಟ ಬಂದಾಗ ವೆಂಕಟರಮಣನ ಥರ ಆ ದುಡ್ಡು ನಮ್ಮನ್ನು ಕಾಪಾಡತ್ತೆ. ಸೊ ಅದನ್ನು ಉಳಿತಾಯ ಮಾಡುವ ಕಡೆ ಹೆಚ್ಚಿನ ಗಮನ ಕೊಡಿ. ಎರಡನೇದಾಗಿ, ದ್ವಿತೀಯದ ರಾಹುವಿನಿಂದ ಕುಟುಂಬದಲ್ಲಿ ಒಂದಿಷ್ಟು ಕಲಹಗಳು, ಫ್ಯಾಮಿಲಿ, ಕುಟುಂಬ ಸ್ಥಾನ ಅದು. ಸೊ ಅದರಿಂದ ಫ್ಯಾಮಿಲಿ ಮ್ಯಾಟರ್ಸಲ್ಲಿ ಸ್ವಲ್ಪ ಜಗಳ ಮನಸ್ತಾಪಗಳಾಗ್ಬಿಡ್ಬೋದು. ಸೊ ಅದರಿಂದ ಜಗಳ ಮನಸ್ತಾಪಗಳಿಗೆ ಇಲ್ಲಿ ತನಕ ಹೋಗ್ಬಿಡುತ್ತೆ. ರಾಹು ಕೋರ್ಟು ಕಚೇರಿ ಕಾರಕ. ಸೊ ಅದರಿಂದ ದ್ವಿತೀಯದ ರಾಹು ನಿಮಗೆ ಏನು ಮಾಡಿಬಿಡ್ತಾನೆ, ಕೋರ್ಟು ಕಚೇರಿ ಇತ್ಯಾದಿಗಳು ತಗೊಂಡು ಹೋಗಿ ನಿಲ್ಲಿಸ್ಬಿಡುವ ಸಾಧ್ಯತೆ ಇರ್ತದೆ. ಒಂದು ಕಡೆ ದುಡ್ಡು ಉಳಿತಾಯ ಆಗಲ್ಲ, ಎರಡನೇದು ಕುಟುಂಬದಲ್ಲಿ ಒಂದಿಷ್ಟು ಜಗಳ ಮನಸ್ತಾಪಗಳು, ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ, ಏನೋ ಒಂದಿಷ್ಟು ಜಗಳ ಮನಸ್ತಾಪಗಳು, ಮಾತು ಬಿಡುವಂಥದ್ದು, ಚಿಕ್ಕ ಪುಟ್ಟ ವಿಚಾರಗಳನ್ನೇ ದೊಡ್ಡದಾಗಿ ಡ್ರ್ಯಾಗ್ ಮಾಡಿ ಎಳೆದು ಕೋರ್ಟ್ವರೆಗೂ ಹೋಗ್ತಕ್ಕಂಥ, ದೊಡ್ಡಪ್ಪ ಚಿಕ್ಕಪ್ಪನ ಮೇಲೆ ಕೇಸ್ ಹಾಕದ, ದೊಡ್ಡಪ್ಪ ನಿಮ್ಮ ಮೇಲೆ ಕೇಸ್ ಹಾಕದ, ನೀವು ಅವ್ರ ಮೇಲೆ ಕೇಸ್ ಹಾಕಿದ್ರೆ ಏನೇನೋ ವಿಚಾರಗಳು, ಅದು ಪಿತ್ರಾರ್ಜಿತ ಆಸ್ತಿ ಇರ್ಬೋದು, ಬೇರೆ ಬೇರೆ ಏನು ಬೇಕಾದ್ರೂ ರೀಸನ್ಸ್ಗಳಿರ್ಬೋದು. ಸುಖ ಸುಮ್ಮನೆ ಅದು ತುಂಬ ಚಿಕ್ಕ ವಿಚಾರ ಕೂತ್ಕೊಂಡು ಮಾತಾಡಿದ್ರೆ, ಈಗೋ ಬಿಟ್ಟು ನೀವು ಕೂತ್ಕೊಂಡು ಮಾತಾಡಿದ್ರೆ ಸಾಲ್ವ್ ಆಗುವಂಥದ್ದು. ಇದನ್ನು ನೀವು ಈಗೋ ಅವರು ಕ್ಯಾರಿ ಮಾಡ್ತಾರೆ, ನೀವು ಕ್ಯಾರಿ ಮಾಡ್ತೀರಾ ಈಗೋನ, ಹಾಗೆ ಅದೊಂದು ದೊಡ್ಡದಾಗಿ ಏನೋ ಬೇಡ. ಅದನ್ನು ಹಾಗೆ ನೀವೇ ಚಿಕ್ಕವರಾಗ್ಬಿಡಿ, ಏನೋ ತೊಂದರೆ ಇಲ್ಲ, ಆಯ್ತಪ್ಪ ನಂದೇ ತಪ್ಪು, ಬಿಟ್ಬಿಡಿದ್ನಿ ಇಲ್ಲಿಗೆ, ಡ್ರ್ಯಾಗ್ ಮಾಡಬೇಡ ವಿಷಯನ ಅಂತ ಅಲ್ಲೇ ಆದಷ್ಟು ಕುಟುಂಬ ಕಲಹಗಳಾಗದಂಗೆ ನೀವು ನೋಡ್ಕೊಳ್ಬೇಕು. ಮೂರನೇದಾಗಿ, ಬಹಳ ಪ್ರಮುಖವಾಗಿ ಆರೋಗ್ಯದ ವಿಚಾರದಲ್ಲಿ ಏನಾಗುತ್ತೆ, ನಿಮಗೆ ಬಹಳ ಸ್ಪಷ್ಟವಾಗಿದೆ, ಅಷ್ಟಮದಲ್ಲಿ ಪೀಡೆ ಅಂತಿದೆ. ಅಷ್ಟಮದಲ್ಲಿ ಕೇತು ಪೀಡೆಯನ್ನು ಕೊಡ್ತಾನೆ ಅಂದರೆ ಆರೋಗ್ಯ ಸ್ಥಾನದಲ್ಲಿ ಆರೋಗ್ಯ ಬಾಧೆಗಳನ್ನು ಕೊಡ್ತಾನೆ. ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ ಸರ್, ಏನೋ ಒಂದು ಆರೋಗ್ಯ ಬಾಧೆ, ಎದ್ದಳಕ್ಕೆ ಆಗ್ತಾ ಇಲ್ಲ. ಮೊನ್ನೆವರೆಗೂ ಜ್ವರ ಅಂದರು, ಈಗ ಜ್ವರ ಕಡಿಮೆ ಆಯಿತು, ಮೈಕೈನೋ ಸ್ಟಾರ್ಟ್ ಆಯಿತು, ಕಡಿಮೆ ಆಯಿತು, ಹೊಟ್ಟೆನೋ ಸ್ಟಾರ್ಟ್ ಆಯಿತು, ಹೊಟ್ಟೆನೇ ಕಡಿಮೆ ಆಯಿತು, ಯಾಕಂದರೆ ತಲೆನಲ್ಲಿ ಏನೋ ಒಂಥರ ತಿರುಗ್ದಂಗೆ ಆಗ್ತಾಯಿದೆ. ಮತ್ತೊಂದೇನೋ ಏನೋ ಒಂದು ಮುಗಿಯೋದೇನೆ ನಿಮ್ದು, ಒಂದಾದ್ಮೇಲೆ ಸರಿಯಾಗಿ ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಸರಿಯಾಗಿ ಅಂಗಡಿಯಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಸರಿಯಾಗಿ ವ್ಯಾಪಾರ ಮಾಡೋಕ್ಕಾಗಲ್ಲ, ಸರಿಯಾಗಿ ವ್ಯವಹಾರ ಮಾಡೋಕ್ಕಾಗಲ್ಲ, ಸರಿಯಾಗಿ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಅಷ್ಟಮದ ಕೇತು ನಿಮಗೆ ಆರೋಗ್ಯವನ್ನು ಆಗಾಗ ಮೇಲಿಂದ ಮೇಲೆ, ಈ ಯಾವಾಗಲೂ ಅವಾಗ ಹುಷಾರಿಲ್ಲ. ಇವಾಗ ಒಂದ್ಸಲ ನೀವು ಹುಷಾರಿಲ್ಲ ಅಂದ್ರೆ, ಅಯ್ಯೋ ಹೌದಾ, ಏನು ಹುಷಾರಪ್ಪ ಅಂತಾರೆ. 2 ಸಲ ಅಂದ್ರೆ ಏನಪ್ಪ ಹಿಂಗೆ, ಹೋಗ್ಲಿ ಹುಷಾರು ಅಂತಾರೆ. 3 ಸಲ 4 ಸಲ ಆದ ತಕ್ಷಣ ನೀವು ಯಾವಾಗ ಇದ್ದಿದ್ದು ನಡೆಯತ್ಲಾಗಿ ಅಂದ್ಬಿಡ್ತಾರೆ. ಅಂದರೆ ನಿಮ್ಮನ್ನು ಕೇರ್ಲೆಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಆದ್ದರಿಂದ ಆರೋಗ್ಯಂ ಪದ್ಮಬಂಧು ಬಹಳ ಮುಖ್ಯವಾಗಿ. ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಸ್ಟಾರ್ಟ್ ಆದ ತಕ್ಷಣ ನಾವು ಕೀಳಾಗ್ಬಿಡ್ತೀವಿ. ಆದ್ದರಿಂದ ಇನ್ನೊಬ್ಬರ ಮೇಲೆ ನೀವು ಅವಲಂಬನೆ ಇರಬಾರ್ದು, ಆ ಥರ ಡಿಪೆಂಡೆನ್ಸಿನೇ ಇರದೇ ಇರೋ ಥರ ನೀವು ಗಮನವನ್ನು ಕೊಡಬೇಕಾಗುತ್ತೆ. ಆದ್ದರಿಂದ ಅಷ್ಟಮದ ಕೇತು ಅನಾರೋಗ್ಯ ಮಾಡಿ ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಮಾಡಿಬಿಡ್ತಾನೆ. ಆದ್ದರಿಂದ ಅದಾಗದಂತೆ ನಿಮ್ಮ ಆರೋಗ್ಯವನ್ನು ಎಚ್ಚರಿಕೆಯನ್ನು ನೋಡ್ಕೊಳ್ಳಿ. ಎಲ್ಲೂ ಆಲಸ್ಯ ಮಾಡಕ್ಕೆ ಹೋಗಬೇಡಿ. ಆಮೇಲೆ ಏನೇ ಆರೋಗ್ಯ ವಿಚಾರಗಳಿದ್ದು ಕರೆಕ್ಟಾಗಿ ಹೋಗಿ ಔಷಧೋಪಚಾರಗಳು ತುಂಬ ಇಂಪಾರ್ಟೆಂಟ್. ಔಷಧೋಪಚಾರಗಳು ಕರೆಕ್ಟಾಗಿ ತಗೊಂಡು ನಿಮ್ಮ ಜೀವನ ಕ್ರಮವನ್ನು, ನಿದ್ದೆ ಮಾಡೋದಿರಬಹುದು, ಊಟ ಮಾಡೋದಿರಬಹುದು, ಪ್ರತಿಯೊಂದರ ಮೇಲೂ ವಿಶೇಷವಾದಂತಹ ಗಮನವನ್ನು ಕೊಟ್ಕೊಳ್ಳಿ, ಗೊತ್ತಲ್ವಾ. ಸೊ ಬಹಳ ಪ್ರಮುಖವಾದಂಥ ವಿಚಾರಗಳು. ಪರಿಹಾರಕ್ಕೆ ಬಂದರೂ ಅಷ್ಟೇ, ರಾಹುಕೇತುಗಳ ಆರಾಧನೆಯೇ ಪರಿಹಾರ. ಇಲ್ಲಿ ಶನಿವಾರದ ದಿವಸ ರಾಹು ಕಾಲದಲ್ಲಿ ಅಮ್ಮನವರಿಗೆ ಲಿಂಬೆಹಣ್ಣು ದೀಪ ಹಚ್ಚತಕ್ಕಂಥದ್ದು, ಬೆಲ್ಲದಲ್ಲಿ ದೀಪ ಹಚ್ಚುವಂಥ ಪದ್ಧತಿ, ಶನಿವಾರ ಉದ್ದಿನ ಬೇಳೆ ದಾನ ಮಾಡುವಂಥದ್ದು, ಮಂಗಳವಾರ ಹುರುಳಿಯನ್ನು ದಾನ ಮಾಡ್ತಕ್ಕಂಥದ್ದು, ಆಮೇಲೆ ಸಂಕಷ್ಟರ ಚತುರ್ಥಿ ಪ್ರತಿ ತಿಂಗಳು ಇರುತ್ತೆ. ಸೊ ಸಂಕಷ್ಟರ ಚತುರ್ಥಿಯ ದಿವಸ ಬಹಳ ಪ್ರಮುಖವಾಗಿ ನೀವು ಬೆಳಗ್ಗಿಂದ ಉಪವಾಸವನ್ನಿದ್ದು ಸಂಜೆ ಗಣೇಶನ ದೇವಸ್ಥಾನದಲ್ಲಿ ಏನು ವ್ರತವನ್ನು ಮಾಡ್ತಾರೆ ಅಲ್ಲಿ ಪಾಲ್ಗೊಂಡು ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ರಾತ್ರಿ ಚಂದ್ರನ ದರ್ಶನ ಮಾಡಿದ ನಂತರ ಊಟ ಮಾಡ್ತಕ್ಕಂಥದ್ದು. ಇಡೀ ಸಂಕಷ್ಟದ ಚತುರ್ಥಿ ದಿವಸ ಬೆಳಗಿನ ಸಾಯಂಕಾಲ ತನಕ ನೀವು ಅಂದರೆ ರಾತ್ರಿ ಊಟ ಮಾಡೋ ತನಕ ರಾತ್ರಿನೇ ಆಗಲಿ ಈರುಳ್ಳಿ ಬೆಳ್ಳುಳ್ಳಿ ಅವತ್ತು ವರ್ಜ್ಯ, ನಾನ್ ವೆಜ್ ವರ್ಜ್ಯ. ಚಂದ್ರೋದಯದ ತನಕ ನಿಮಗೆ ಅನ್ನ ಅಥವಾ ಅಕ್ಕಿಯ ಪದಾರ್ಥಗಳು ತಿನ್ನೋದು ವರ್ಜ್ಯ. ಗೋಧಿ, ಹಾಲು, ಹಣ್ಣು ಎಲ್ಲ ತಗೊಳ್ಬಹುದು. BP ಶುಗರು ಆರೋಗ್ಯ ಬಾಧೆ ಇರೋರನ್ನು ಹೊರತುಪಡಿಸಿ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು. ಶರೀರದಲ್ಲಿ ಶಕ್ತಿ ಇದೆ, ಇಚ್ಛಾಶಕ್ತಿ ಇದೆ ಅಂದರೆ ಖಂಡಿತವಾಗಿ ಗಣೇಶನ ಆರಾಧನೆ ಮಾಡ್ಕೊಳ್ಳಿ. ಇಲ್ಲ ಇನ್ನೂ ವಿಶೇಷವಾದ ಪರಿಹಾರ ಏನಪ್ಪಾ ಅಂತಂದ್ರೆ, ಮೇ 12ನೇ ತಾರೀಕು ಸೋಮವಾರ ವೈಶಾಖ ಪೂರ್ಣಿಮೆ, ಬಹಳ ವಿಶೇಷವಾದಂತಹ ಪರ್ವದಿನ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು 1008 ಸಂಖ್ಯೆಯಲ್ಲಿ ರಾಹುಕೇತುಗಳಿಗೆ ಹೋಮ.
ಅಂದ್ರೆ ರಾಹು ಗ್ರಹಕ್ಕೂ 1008 ಸಂಖ್ಯೆಯಲ್ಲಿ, ಕೇತು ಗ್ರಹಕ್ಕೂ 1008 ಸಂಖ್ಯೆಯಲ್ಲಿ ಸಹಸ್ರ ರಾಹು ಕೇತು ಶಾಂತಿ ಹೋಮವನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹಳ ವಿಶೇಷವಾಗಿ ಈ ಒರಿಜಿನಲ್ ರಾಹು ಕೇತು ರತ್ನಗಳ ಅಭಿಮಂತ್ರಣೆಯನ್ನು ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ರಾಹುವಿನ ರತ್ನ ಯಾವುದು? ಗೋಮೇಧಕ. ಅದೇ ರೀತಿಯಲ್ಲಿ ಕೇತುವಿನ ರತ್ನ ಯಾವುದು? ವೈಢೂರ್ಯ. ಈ ಒರಿಜಿನಲ್ ಗೋಮೇಧ ಹಾಗೂ ಒರಿಜಿನಲ್ ವೈಢೂರ್ಯ ರತ್ನ ದ್ವಯಗಳನ್ನ ಒಂದು ಸರ್ಪಾಕೃತಿ, ನಾಗಾಕೃತಿಯಲ್ಲಿ ಅದನ್ನ ಡಾಲರ್ ಮಾಡಿಸಿದೀವಿ. ಇದನ್ನ ಕುತ್ತಿಗೆಯಲ್ಲೂ ಕೂಡ ಧಾರಣೆ ಮಾಡ್ಕೊಳ್ಬಹುದು. ಸ್ವಲ್ಪ ಉದ್ದ ಆಯಿತು, ಆಡ್ ಆಗಿರುತ್ತೆ ಅಂದ್ರೆ ನಿಮ್ಮ ಪರ್ಸಲ್ಲಿ ನೀವು ಕ್ಯಾರಿ ಮಾಡಬಹುದು, ದೇವರ ಮೇಲೆ ಇಟ್ಟು ಪೂಜೆ ಮಾಡಬಹುದು. ಇದು ಬಹಳ ಪವರ್ಫುಲ್ ಆಗಿ ರಾಹುಕೇತುಗಳ ಒಂದು ಸಮಸ್ಯೆಯನ್ನ ನಿಮಗೆ ನ್ಯೂಟ್ರಲೈಸ್ ಮಾಡಲಿಕ್ಕೆ, ಕಡಿಮೆ ಮಾಡಲಿಕ್ಕೆ ಹಾಗೂ ಪಾಸಿಟಿವ್ ಏನಿದೆ ಅದನ್ನು ನಿಮಗೆ ತಲುಪಿಸ್ಲಿಕ್ಕೆ ಈ ಒಂದು ರತ್ನದ್ವಯಗಳು ತುಂಬಾ ಹೆಲ್ಪ್ ಮಾಡಲಾಗುತ್ತೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಮೇ 12ನೇ ತಾರೀಕು ಸೋಮವಾರ ಸಹಸ್ರ ರಾಹು ಕೇತು ಶಾಂತಿ ಹೋಮ. ರಾಹು ಹಾಗೂ ಕೇತುವಿನ ರತ್ನಗಳನ್ನೇ ಅದರಲ್ಲಿಟ್ಟು ಎನರ್ಜೈಸ್ ಮಾಡಿ ಇದನ್ನ ನಾವು ತಂದು ಕೊಡ್ತಾ ಇದ್ದೇವೆ ನಿಮಗೆ. ಅಷ್ಟೇ ಅಲ್ಲ, ಇದನ್ನ ಬಹಳ ವಿಶೇಷವಾದಂತಹ ಗುರು ಸನ್ನಿಧಾನಗಳಲ್ಲೂ ಸಹ ಇದನ್ನ ಎನರ್ಜೈಸ್ ಮಾಡ್ತಾ ಇದ್ದೇವೆ. ನಮಸ್ಕಾರ ವೀಕ್ಷಕರೇ, ಸಹಸ್ರ ಗುರು ಶಾಂತಿ ಹೋಮ, ಸಹಸ್ರ ರಾಹುಕೇತು ಶಾಂತಿ ಹೋಮಗಳ ಒಂದು ಅಂಗಭೂತವಾಗಿ ನಾವು ಕೊಡ್ತಾ ಇರುವಂತಹ ರತ್ನ ಪ್ರಸಾದಾದಿಗಳಿಗೆ ಅಭಿಮಂತ್ರಣೆ ಮಾಡಿಕೊಂಡು ಹೋಗಿ ಇಲ್ಲಿ ಗಾಣಗಾಪುರದ ಮೂಲ ಸನ್ನಿಧಾನಕ್ಕೆ ಬಂದಿದ್ದೇವೆ. ಎಲ್ಲ ಪೂಜೆ ಮಾಡಿ ಕೊಟ್ಟಿದ್ದಾರೆ. ರಾಹುಕೇತು ರತ್ನಗಳನ್ನೆಲ್ಲ, ಗೋಮೇಧ, ವೈಢೂರ್ಯ ರತ್ನಗಳನ್ನೆಲ್ಲ ಡಾಲರ್ಸ್ನ ಪೂಜೆ ಮಾಡಿಸ್ಕೊಂಡಿದ್ದೇನೆ. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ರಾಹುಕೇತು ಶಾಂತಿ ಹೋಮ, ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡಿ ಪ್ರಸಾದ ನಿಮಗೆ ಕಳಿಸ್ಕೊಡೋದಾಗಿರ್ತದೆ. ಗಾಣಗಾಪುರದಲ್ಲಿಯೂ ಸಹ ಈ ವಿಶೇಷವಾಗಿ ಈ ರತ್ನ ತಗೊಂಡು ಹೋಗಿ, ಯಾಕೆಂದ್ರೆ ನಾವು ಈ ಬಾರಿ ಗುರು ಶಾಂತಿ ಹೋಮ, ಸಹಸ್ರ ಗುರು ಶಾಂತಿ ಹೋಮ ಮತ್ತೆ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ 12ನೇ ತಾರೀಕು ನಾವು ಹೋಮವನ್ನು ಮಾಡ್ತೇವೆ. ತಾರೀಕಿಗೆ ಗುರು ಸಂಚಾರ ಆಗುತ್ತೆ. 18ನೇ ತಾರೀಕು ನಿಮಗೆ ರಾಹುಕೇತುಗಳ ಸಂಚಾರ ಆಗುತ್ತೆ. ಸೊ ರಾಹುಕೇತುಗಳ ಸಂಚಾರಕ್ಕೂ ನಿಮಗೆ ದೋಷ ಪರಿಹಾರವಾಗಬೇಕು. ಗುರು ಸಂಚಾರಕ್ಕೂ ಇನ್ನೊಮ್ಮೆ ಮತ್ತೆ ಪುನಃ ಗುರು ಸಂಚಾರವನ್ನ, ಯಾಕೆಂದ್ರೆ ಅಲ್ಲಿ ಟೋಟಲ್ ನಿಮಗೆ ಒಂದು 3000 ಸಂಖ್ಯೆಗೂ ಅಧಿಕವಾಗಿ ನಿಮಗೆ ಹೋಮಗಳಾಗತ್ತೆ. ಅಷ್ಟೇ ಅಲ್ಲ, ಆಹುತಿಯ ಹೋಮಗಳಾಗತ್ತೆ. ಅದ್ರ ಜೊತೆಗೆ ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲವೂ ಆಗುತ್ತೆ. ಸಂಕಲ್ಪ ಸೇವೆಗೆ ಹೆಸರುಗಳವರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ವಾಟ್ಸಪ್ ಮಾಡಿಕೊಂಡು ನೀವು ಡೀಟೇಲ್ಸ್ ವಾಟ್ಸಪ್ ಮಾಡ್ಕೊಂಡು ಸಂಕಲ್ಪ ಸೇವೆಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಎಲ್ಲರ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಅವತ್ತು ಮೇ 12ನೇ ತಾರೀಕು ಸೋಮವಾರ ಸ್ವತಃ ನಾನೇ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮಗಳು ಲೈವ್ ನೋಡ್ತೀರಾ. ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಒರಿಜಿನಲ್ ರಾಹುಕೇತುಗಳ ರತ್ನ ಅಂದ್ರೆ ಗೋಮೇಧ ರತ್ನ ಜೊತೆಗೆ ವೈಢೂರ್ಯ ರತ್ನ ಇರತಕ್ಕಂಥ ಒಂದು ಸರ್ಪಾಕೃತಿಯ ಒಂದು ಅದ್ಭುತವಾದಂತಹ ಡಾಲರ್ ನಿಮಗೆಲ್ಲರಿಗೂ ಸಹ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಇಲ್ಲ ನೀವು ನಿಮ್ಮ ಪಾಕೆಟ್ನಲ್ಲೋ, ಪರ್ಸ್ನಲ್ಲೋ ಅಥವಾ ದೇವರ ಮನೆಯಲ್ಲೋ ಇದನ್ನು ಇಟ್ಕೊಂಡು ಪೂಜೆ ಮಾಡ್ಕೊಳ್ಬೋದು. ನಾನು ನಿಮ್ಮ ಹತ್ರ ಇಟ್ಕೊಳ್ಳಿ, ಕೂತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ ಅನ್ನೋದಕ್ಕೆ ನಾನು ತುಂಬಾ ರೆಕಮೆಂಡ್ ಮಾಡ್ತೇನೆ. ಯಾಕೆಂದ್ರೆ ಇದಕ್ಕೆ ಅದ್ಭುತವಾಗಿ ಇದನ್ನ ಧಾರಣೆ ಮಾಡ್ಕೊಳ್ಳೋಕ್ಕೂ ಅವಕಾಶವನ್ನು ಕೊಟ್ಟಿದ್ದೇನೆ. ಒಂದು ಕಪ್ಪು ದಾರದಲ್ಲೋ ಅಥವಾ ಕೆಂಪು ದಾರದಲ್ಲಿ ಇದನ್ನ ನೀವು ಕೂತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು. ತುಂಬಾ ಅದ್ಭುತವಾದ ನಾಗಾರಾಧನೆಯ ಒಂದು ಅಂದ್ರೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡಿ ಅದರಲ್ಲೂ ಎನರ್ಜೈಸ್ ಆಗುತ್ತೆ. ಸಹಸ್ರ ರಾಹು ಶಾಂತಿಯಲ್ಲಿ ರಾಹು ರತ್ನ, ಸಹಸ್ರ ಕೇತು ಶಾಂತಿಯಲ್ಲಿ ವೈಢೂರ್ಯ ರತ್ನ, ಗೋಮೇಧ ಹಾಗೂ ವೈಢೂರ್ಯ ತುಂಬಾ ಅದ್ಭುತವಾಗಿ ಎನರ್ಜೈಸ್ ಆಗುತ್ತೆ. ಹಾಗೂ ಕ್ಷೇತ್ರ ಸನ್ನಿಧಾನಗಳಲ್ಲಿ ಇದನ್ನ ಇಟ್ಟುಕೊಂಡು ಎನರ್ಜೈಸ್ ಮಾಡಿ ತಗೊಬಂದು ಮತ್ತೆ ಪುನಃ ಮೇ 12ನೇ ತಾರೀಕು ಸೋಮವಾರ ನಮ್ಮ ಯಾಗಶಾಲೆ ಇಟ್ಟು ಮತ್ತೆ ಡಬಲ್ ತ್ರಿಬಲ್ ಎನರ್ಜೈಸ್ಡ್ ಮಾಡಿ ನಾವು ನಿಮಗೆ ಕೊಡ್ತಾ ಇರತಕ್ಕಂಥ ಈ ಒರಿಜಿನಲ್ ರತ್ನಗಳು. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಇದರ ಸಂಬಂಧವಾದ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮತ್ತೆ ಪುನಃ ಆಗಾಗ ವಿಡಿಯೋ ಮಾಡ್ತಾನೆ ಇರ್ತಾನೆ. ಖಂಡಿತವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ವಿಶೇಷವಾದಂಥ ಮಾಹಿತಿ ನಿಮಗೆ ತಲುಪ್ತಾ ಇರ್ತದೆ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.